ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಕುಮಾರ್ ಗುಡಾತಿಗೆರೆ. ನಾನು ಇವತ್ತು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೊತಿದ್ದೀರಲ್ಲ, ಹೊರಟೇ ಬಿಟ್ಟೆ. ಇವತ್ತು ನಾನು ತುಮಕೂರಿಂದ ನನ್ನ ಗೆಳೆಯರ ಜೊತೆ ಕಾರಿನಲ್ಲಿ ಉಕ್ಕಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೆ. ಇದು ಒಂದು ಟ್ರಿಪ್ ಅಲ್ಲ, ನಮ್ಮೆಲ್ಲರಿಗೂ ಮನಸ್ಸಿಗೆ ತುಂಬ ನೆಮ್ಮದಿ ಕೊಟ್ಟ ಒಂದು ಆತ್ಮೀಯ ಪ್ರಯಾಣ. ನಮ್ಮ ದಿನನಿತ್ಯದ ಒತ್ತಡದ ಕೆಲಸ, ಗದ್ದಲ ಎಲ್ಲ ಹೊತ್ತನ್ನು ಸ್ವಲ್ಪ ಮರೆತು ದೇವಾಲಯದ ಶಾಂತ ವಾತಾವರಣದಲ್ಲಿ ಕಾಲ ಕಳೆಯೋದು ಹೊಸ ಎನರ್ಜಿ ಕೊಡುತ್ತೆ. ಹಾಗೆ ನನ್ನ ಸ್ನೇಹಿತನನ್ನು ಭೇಟಿಯಾಗಿ ಅವನ ಜೊತೆ ಈ ಒಂದು ಪ್ರಯಾಣನ ಮುಂದುವರಿಸಿದೆ. ಹಾಗೆ ದೇವಾಲಯದ ಸುತ್ತ ಆ ದೇವಿಯನ್ನು ಕಂಡ ಕ್ಷಣ ನಮಗೆ ಭಕ್ತಿಭಾವ ಉಕ್ಕಿ ಏರುತ್ತಿತ್ತು. ರಸ್ತೆಯುದ್ದಕ್ಕೂ ಹಸಿರು ಹೊಲಗಳು, ಹಳ್ಳಿಗಳ ದೃಶ್ಯಗಳು ಕಂಡಾಗ ನಮ್ಮ ಬಾಲ್ಯದ ದಿನಗಳು ನೆನಪಿಗೆ ಬರ್ತಾ ಇತ್ತು. ಇಂಥ ಪ್ರಯಾಣದಲ್ಲಿ ಗಮ್ಯಸ್ಥಾನಕ್ಕಿಂತ ಜೊತೆಯವರೇ ಮುಖ್ಯವಾಗಿರ್ತಾರೆ. ದೇವಾಲಯಕ್ಕೆ ತಲುಪಿದ ಕ್ಷಣ ಉಕ್ಕಡದ ಮಾರಮ್ಮ ದೇವಸ್ಥಾನಕ್ಕೆ ವಾತಾವರಣ, ಸುತ್ತಲಿನ ಶಾಂತಿ, ಭಕ್ತರ, ದೇವಿಯ ಸಾನ್ನಿಧ್ಯ ಎಲ್ಲವೂ ಮನಸ್ಸಿಗೆ ಒಳ್ಳೆಯ ಸ್ಪರ್ಶ ಕೊಟ್ಟವು. ದೇವಿಯ ಮುಂದೆ ನಿಂತಾಗ ನಾವು ಪ್ರತಿಯೊಬ್ಬರು ಮನಸ್ಸಿನಿಂದ ಚಿಕ್ಕ ಕಾಳಜಿಗಳನ್ನು ಹೇಳಿಕೊಂಡವು. ಯಾರೋ ಆರೋಗ್ಯಕ್ಕಾಗಿ, ಯಾರೋ ಕುಟುಂಬದ ಶಾಂತಿಗಾಗಿ, ಯಾರೋ ತಮ್ಮ ಭವಿಷ್ಯದ ಕನಸುಗಳಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂಥ ಕ್ಷಣದಲ್ಲಿ ನಮಗೆಲ್ಲರಿಗೂ ಏನೋ ಒಂದು ಒಳ್ಳೆಯ ಭರವಸೆ ಅನಿಸ್ತಾ ಇತ್ತು. ನಾನು ಹಣ್ಣು ಕಾಯಿ ಪೂಜೆ ಮಾಡಿಸಿ, ಹಾಗೆ 21 ಕಾಯಿಗಳನ್ನು ಆ ತಾಯಿಯ ದರ್ಶನಕ್ಕೆ ಆ ನಂಬಿಕೆಗೋಸ್ಕರ ಕಾಯಿಯನ್ನು ಈಡ್ಗಾಯಿ ಹೊಡೆದ್ಬಿಟ್ಟು 21 ಕಾಯಿಗಳನ್ನು ಹೊಡೆದು ಏನೋ ಒಂದು ನೆಮ್ಮದಿಯನ್ನು ಕಂಡುಕೊಂಡೆ. ಈ ಪ್ರಯಾಣದಲ್ಲಿ ಅದ್ಭುತವಾಗಿ ನಮಗನ್ನಿಸೋದು, ಒಬ್ಬರೇ ಹೋಗ್ಬೋದು, ಆದರೆ ಒಟ್ಟಿಗೆ ನಮ್ಮ ಸ್ನೇಹಿತರೊಂದಿಗೆ ಹೋಗೋದ್ರಲ್ಲಿ ನನಗೇನೋ ತೃಪ್ತಿ ಇದೆ. ಆ 21 ಕಾಯಿಗಳನ್ನು ನಾನು ಒಡೆದು ಹಾಕ್ತಾಯಿದ್ದೆ. ಅದರಲ್ಲಿ 1-2 ಕಾಯಿಗಳು ಸರಿಯಾಗಿ ಹೊಡಿಲಿಲ್ಲ ಅನಿಸುತ್ತೆ. ಮತ್ತು ಅವರು ಯಾರೋ ತಂದು ಕೊಟ್ಟರು, ಇದೊಂದೆರಡು ಹೊಡೆದಿಲ್ಲ ಅಂತ. ಮತ್ತೆ ಅದನ್ನು ಹೊಡೆದು ಆ 21 ಕಾಯಿಗಳನ್ನು ಅಲ್ಲಿ ಆ ದೇವಿಗೆ ಸಮರ್ಪಣೆ ಮಾಡಿ ನನಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಆ ತಾಯಿಗೆ ಬೇಡಿಕೊಂಡು ಬಂದೆ. ತುಂಬ ಖುಷಿಯಾಯಿತು. ಆ ದಿನ ಏನೋ ಒಂಥರ ಸಮಾಧಾನದ ದಿನ ಅನಿಸ್ತು. ಉಕ್ಕಡದ ಮಾರಮ್ಮ ಅಂದರೆ ಅದೊಂಥರ ಅಹಲ್ಯ ದೇವಿ ಅಂತಾರೆ ಅವರಿಗೆ.